श्रीगुरुभ्यो नमः हरिः ओं त्वमस्मिन् कार्यनिर्योगे प्रमाणं हरिसत्तमा हनुमन्यत्नमास्थाय दुःखक्षयकरो भव असाध्यसाधकस्साधोरसाध्यं तव किं वद रामदूतकृपासिन्धो मत्कार्यं साधय प्रभो आञ्जनेयवरद ಗೋವಿಂದ ಗೋವಿಂದ. ಆತ್ಮೀಯರೇ, ಮೀನರಾಶಿಯವರಿಗೆ ಹೇಗಿದೆ ಮಾರ್ಚ್ ತಿಂಗಳಿನ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ನೋಡಿ, ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ, ಉತ್ತರಾಭಾದ್ರ ನಕ್ಷತ್ರ 1ರಿಂದ 4 ಪಾದ, ರೇವತಿ ನಕ್ಷತ್ರ ಮೀನರಾಶಿಗೆ ಬರುತ್ತೆ. ಹಾಗಾಗಿ ಮೀನರಾಶಿಯವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಕೊನೆವರೆಗೂ ಕೂಡ ನೋಡ್ತಾ ಇರಿ. ನಮಗೆ ಈ ತಿಂಗಳಲ್ಲಿ ಏನಾದರೂ ಲಾಭ ಆಗ್ತದೆ ಮಾರ್ಚ್ ತಿಂಗಳಲ್ಲಿ ಎಂಬುದನ್ನು ಗಮನಿಸೋಣ. ಗ್ರಹಸ್ಥಿತಿ ರಾಶಿಯಲ್ಲಿ ರವಿ ಬುಧ ಶುಕ್ರ ರಾಹು ಚತುರ್ಗ್ರಹಗಳು ಕೂಡ ರಾಶಿಯಲ್ಲಿ. ಹಾಗೆ 7.5 ಶನಿ ನಿಮಗೆ ಗೊತ್ತಿದೆ, 12ನೇ ರಾಶಿಯಲ್ಲಿ ಶನಿ, ತೃತೀಯ ರಾಶಿಯಲ್ಲಿ ಗುರು, ಹಾಗೆ ಚತುರ್ಥ ರಾಶಿಯ ಕುಜ, ಹಾಗೆ ಸಪ್ತಮ ರಾಶಿಯ ಕೇತು, ಹೀಗೆಲ್ಲ ಒಂದು ಗ್ರಹಸ್ಥಿತಿ ಇದೆ. ಇದು ನಮ್ಮ ಪಂಚಾಂಗದ ಪ್ರಕಾರ ಕೊನೆಯ ತಿಂಗಳು ಪಾಲ್ಗುಣ ಮಾಸ. ಹಾಗಾಗಿ ಈ ಪಾಲ್ಗುಣ ಮಾಸದಲ್ಲಿ ನೋಡಿ ಅಂಥ ದೊಡ್ಡ ಹಬ್ಬ ಹರಿದಿನಗಳೇನೂ ಇಲ್ಲ, ಆದರೂ ಕೂಡ ಸ್ವಲ್ಪ ಹೋಳಿ ಹುಣ್ಣಿಮೆ ಇದೆ. ಹಾಗಾಗಿ 13ನೇ ತಾರೀಕು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, 14ನೇ ತಾರೀಕಿಗೆ ಪುಣ್ಯಕಾಲ ಅಂದರೆ ಮೀನ ಸಂಕ್ರಾಂತಿಯೂ ಕೂಡ ಇದೆ, 19ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 25ಕ್ಕೆ ಸರ್ವೇಶಾಂ ಏಕಾದಶಿ, 27ಕ್ಕೆ ಮಹಾಪ್ರದೋಷ, 28ಕ್ಕೆ ಮಾಸ ಶಿವರಾತ್ರಿ, 29ಕ್ಕೆ ಯುಗಾದಿ ಅಮಾವಾಸ್ಯೆ, ಹೀಗೆಲ್ಲ ಇದೆ. ನೋಡಿ, ಒಟ್ಟಿನಲ್ಲಿ ಇದು ನಿಮಗೆ ಸರಿಯಾಗಿ ಪ್ಲ್ಯಾನ್ ಮಾಡಿಕೊಳ್ಬೇಕು. ಮೀನರಾಶಿಯವರಿಗೆ ಏನಾಗ್ತಾ ಇದೆ ಕೇಳಿದ್ರೆ, ಒಂದು ಹಂತಕ್ಕೆ ಈ ತ್ರಿಶಂಕು ಸ್ವರ್ಗದ ಹಾಗೆ ಆಗಿದೆ. ನಿಮಗೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಏನು ಮಾಡಲಪ್ಪ ಅಂಥೇಳಿ ಭಾರಿ ಒದ್ದಾಟ ಚಿಂತೆಯಲ್ಲಿ ಇದ್ದೀರಿ ನೀವು ಅಲ್ವಾ. ಈ ನಾವು ಹೇಳುವಂಥದ್ದು ಗೋಚಾರ ಫಲ ನಿಮ್ಮ ಜಾತಕದ ಮೇಲೆ ದಶಾಭುಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂಥ ಫಲ, ಇದೇ ಸಂಪೂರ್ಣವಾದಂಥ ತೀರ್ಮಾನ ಅಂಥೇಳಿ ಅಲ್ಲ. ಆದರೂ ಕೂಡ ಒಂದಂತಕ್ಕೆ ಆ ದೇವತಾನುಗ್ರಹದಿಂದ ಗುರುಗಳ ಅನುಗ್ರಹದಿಂದ ಒಳ್ಳೆಯದಾಗಲಿ ಅಂಥೇಳಿ ಬೇಡ್ಕೊಳ್ತಾ, 7.5 ಶನಿ ಶುರುವಾದದ್ರಿಂದ ಒಂದು ಸ್ವಲ್ಪ ಎಲ್ಲ ಕಡೆಗೂ ಕೂಡ ಇಕ್ಕಟ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ನೀವು. ನೋಡೋಣ, ಈ ನಕ್ಷತ್ರ ಪರಿಹಾರಗಳನ್ನು ಕೊನೆಗೆ ಹೇಳೋಣ. ಫಸ್ಟ್ ಏನಂತಂದರೆ, ನಾವು ಭಗವಂತನನ್ನು ಧ್ಯಾನ ನಮಸ್ಕಾರ ಎಲ್ಲವನ್ನು ಕೂಡ ಮಾಡ್ತೇವೆ. ಎಷ್ಟೋ ಸಲ ದೇವಸ್ಥಾನಕ್ಕೆ ಹೋದ ತಕ್ಷಣವೂ ನಮಗೆ ಬದಲಾವಣೆ ಆಗುವುದಿಲ್ಲ. ಕಾರಣ ಏನಪ್ಪ ಅಂತಂದರೆ, ನಮ್ಮ ದೈವಾನುಗ್ರಹ ಆಗುವಂತಹ ಪಿತೃದೇವತಾನುಗ್ರಹವು ಜೊತೆಗೆ ಬರಬೇಕು. ಆ ಪಿತೃದೇವತಾನುಗ್ರಹವು ಜೊತೆಗೆ ಬಂದರೆ ದೈವಾನುಗ್ರಹ ಹೇಳುವಂಥದ್ದಾಗತ್ತೆ. ಇಲ್ಲ ಅಂತಾದರೆ ದೈವಾನುಗ್ರಹ ಆಗುವುದಿಲ್ಲ, ಹಾಗೇ ನಿಂತು ಹೋಗಿಬಿಡ್ತದೆ. ನೋಡಿ, ಒಂದನೇದಾಗಿ ಈ ರಾಶಿಗೆ ಸಪ್ತಮಾಧಿಪತಿಯಾದಂಥ ಬುಧನೂ ರಾಶಿಯಲ್ಲಿ ಬಂದು ಕೂತಿದ್ದಾನೆ. ಹಾಗಾಗಿ ವಿದ್ಯಾರ್ಥಿಗಳ ಜೀವನಕ್ಕೆ ಹೆಚ್ಚಿನದಾದಂಥ ಅಭಿವೃದ್ಧಿ ಕಡೆಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ನಿಮ್ಮ ಆರೋಗ್ಯಕ್ಕೂ ಕೂಡ ಆರೋಗ್ಯಕಾರಕನಾದಂಥ ಷಷ್ಠಾಧಿಪತಿ ರವಿ ಲಗ್ನದಲ್ಲಿದ್ದಾನೆ. ಹಾಗಾಗಿ ರಾಶಿಯಲ್ಲಿದ್ದಾನೆ. ಹಾಗಾಗಿ ಚಂದ್ರನಿಂದ ರವಿಯಿಂದ ನಾವೇನು ಚಿಂತನೆ ಮಾಡ್ತೇವೆ, ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತೇವೆ. ಹಾಗಾಗಿ ಒಂದೊಂದಕ್ಕೆ ಅನಾರೋಗ್ಯ ಇದ್ದವರಿಗೆ ಸ್ವಲ್ಪ ಆರೋಗ್ಯದ ಕಡೆಗೆ ಆಗ್ಬೋದು, ಆರೋಗ್ಯ ಇದ್ದಂಥವರು ಆರೋಗ್ಯಕ್ಕಿನ್ನೂ ಜಾಗ್ರತೆ ವಹಿಸ್ಕೊಳ್ಬೇಕಾಗ್ಬೋದು. ಯಾಕಂದರೆ ಅವನು ಷಷ್ಠಾಧಿಪತಿ ಆಗ್ತಾನೆ ಈ ರಾಶಿಗೆ. ಹಾಗಾಗಿ ಆರೋಗ್ಯ ಇದ್ದವರು ಸ್ವಲ್ಪ ಇನ್ನೂ ಜಾಗ್ರತೆನೇ ಅಂತ ಹೇಳ್ತಾನೆ. ಅನಾರೋಗ್ಯ ಇದ್ದವರು ನನಗೆ ಯಾವಾಗ ನೋಡ್ತಾನೆ ಇರಬೇಕಲ್ಲ. ಆಸ್ಪತ್ರೆ ಚಿಕಿತ್ಸೆ ಔಷಧಿ ಮಾತ್ರೆಗಳು ಪ್ರತಿನಿತ್ಯ, ಅದೇ ಹೇಳ್ತಾರಲ್ಲ, ಇವಾಗೆಲ್ಲ ಮುಂಚೆ ಆಗಿಲ್ಲ, ನಾವು ಅನ್ನ ತಿನ್ನುವಷ್ಟು ಮಾತ್ರೆನೇ ತಿನ್ನುವ ಪರಿಸ್ಥಿತಿ ಆಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಅದರ ಜೊತೆಯಲ್ಲಿ ಅಕ್ಕಪಕ್ಕ ವ್ಯಕ್ತಿಗಳಿಂದ ಸಹಾಯ ಸಹಕಾರ ಸಿಗುತ್ತದೆ. ಅಕ್ಕಪಕ್ಕದ ಮನೆಯವರು ಇರಬಹುದು, ಅಥವಾ ನಿಮ್ಮ ದೋಸ್ತರು ಇರಬಹುದು, ಯಾರೋ ಒಬ್ಬರು ನಿಮಗೆ ಉಪಕಾರ ಮಾಡ್ತಾರೆ ಅಂತ ಅಂದ್ಕೊಂಡಿರುವಂಥ ವ್ಯಕ್ತಿಗಳಿರ್ಬೋದು. ಈ ತಿಂಗಳಲ್ಲಿ ಮಾಡ್ತಾರೆ. ಯಾಕಂದರೆ ರಾಶಿಯಲ್ಲಿ ಶುಕ್ರ ಬಂದಿದ್ದಾನೆ ನೋಡಿ. ಗುರುವಿನ ಮನೆಗೆ ಶುಕ್ರನ ಆಗಮನವಾದಾಗ ನಿಮಗೆ ದೇವತಾನುಗ್ರಹದಿಂದ ಒಳ್ಳೆಯದಾಗ್ತದೆ, ಮತ್ತು ಜನರು ಕೂಡ ನಿಮ್ಗೆ ಒಳ್ಳೇದು ಮಾಡ್ತದೆ ಅಂತೇಳಿ ಹೇಳ್ತದೆ. ಹಾಗೆ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಚತುರ್ಥ ರಾಶಿಯ ಕುಜನು ಒಂದು ಹಂತಕ್ಕೆ ಎಲ್ಲ ರೀತಿಯಾದಂಥ ಭೂಮಿ ವ್ಯಾಪಾರ ವ್ಯವಹಾರಕ್ಕೆ ಅನುಕೂಲ ಮಾಡ್ತಾನೆ. ನಿಮಗೇನಾದರೂ ನಿಮ್ಮ ಸೈಟ್ ಸೇಲ್ ಆಗಬೇಕು, ಅಥವಾ ಭೂಮಿದೇನೋ ಅನುಕೂಲ ಆಗಬೇಕು, ಅಥವಾ ಯಾವುದೊಂದು ಪೇಪರ್ ಆಗಬೇಕು, ಯಾವುದೊಂದು ಖಾತೆ ಆಗಬೇಕು ಅಂತಂದರೆ ಅದಕ್ಕೆ ಈ ತಿಂಗಳ ಸ್ವಲ್ಪ ಚಾಲನೆ ಆದರೂ ಸಿಗ್ತದೆ. ಇವಾಗೆಲ್ಲ ಗೌರ್ಮೆಂಟ್ ಕೆಲಸ ಒಂದೇ ದಿವಸಕ್ಕಾಗದೇ ಇದ್ರು ಅಟ್ಲೀಸ್ಟ್ ಅದಕ್ಕೆ ಒಂದು ಸ್ಟೆಪ್, ಒಂದು ಹಂತ ಆದರೂ ಮುಂದೆ ಹೋಗುತ್ತೆ. ಒಂದು ಹಂತ ಮುಂದೆ ಹೋದರೆ ಎಷ್ಟೋ ಒಂದು ಒಳ್ಳೆಯದಲ್ವ, ಹಾಗಾಗಿ ಅದು ಕೂಡ ಅನುಕೂಲ ಆಗುತ್ತೆ. ಹಾಗೆ ಅನಂತರದಲ್ಲಿ ನಿಮಗೆ ಸ್ವಲ್ಪ ಪ್ರಯಾಣ ಯೋಗ ಈ ತಿಂಗಳಲ್ಲಿ, ಒಂಥರ ಕಾಲಿಗೆ ಚಕ್ರ ಹಾಕ್ಕೊಂಡಾಗೆ ಈ ತಿಂಗಳಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಸುತ್ತೋದು, ಪ್ರಯಾಣ ಮಾಡೋದು, ಓಡಾಟ ಮಾಡೋದು, ಅನ್ನೋಂಥಕ್ಕೆ ಚಿಂತೆ ಇದೆ. ನಿಮಗೆ ಕೈಯಲ್ಲಿ ಹೋಗಲು ದುಡ್ಡಿಲ್ಲ, ಆದರೂ ಕೂಡ ಯಾವುದೋ ಒಂದು ವ್ಯಕ್ತಿ ನಿಮಗೆ ಬಂದು ದುಡ್ಡು ಕೊಟ್ಟು ಅನುಕೂಲ ಆಗುವ ಹಾಗೆ ಮಾಡ್ತಾನೆ. ಅನಂತರದಲ್ಲಿ ಶುಕ್ರ ರಾಹುವಿಂದ ಏನು ಚಿಂತನೆ ಮಾಡಬೇಕು, ಸ್ವಲ್ಪ ವಿದೇಶದಿಂದ ಏನಾದರೂ ಸ್ವಲ್ಪ ಹಣ ಬರಬಹುದು, ಅಥವಾ ಹೊರಗಡೆ ಇರುವಂಥ ವ್ಯಕ್ತಿ ಏನಾದರೂ ನಿಮಗೆ ಒಳ್ಳೆ ರೀತಿಯಾಗಿ ಫಲ ಕೊಡಬಹುದು, ಅಥವಾ ಹೊರದೇಶದಲ್ಲಿ ಯಾರೋ ಇರ್ತಾರೆ ನಿಮ್ಮ ಕಷ್ಟಕ್ಕೆ ಸ್ಪಂದನೆ ಮಾಡಪ್ಪ, ನನಗೇನಾದ್ರು ಒಂದು ಒಳ್ಳೇದು ಮಾಡಿಕೊಡು ಬೇಡ್ಕೊಳ್ತಾ ಇರ್ತೀರಿ ಪರಿಪರಿಯಾಗಿ ನೀವು, ಅವರೇನಾದ್ರು ಸ್ವಲ್ಪ ನಿಮ್ಮ ಬಗ್ಗೆ ಕರುಣೆ ಮಾಡಬಹುದು. ನೋಡಿ, ಎಷ್ಟೋ ಸಲ ಒಂದು ಬಿಸ್ನೆಸ್ಸು ಒಂದು ಕೆಲಸ ಮಾಡುವಾಗ ಇನ್ನೊಬ್ಬರು ಸಹಾಯ ಮಾಡಿದಾಗ ಮಾತ್ರ ನಮಗೆ ಮಾಡಲಿಕ್ಕಾಗುತ್ತೆ.
ಪರಸ್ಪರಂ ಭಾವಜಂತ ಶ್ರೇಯಮವಾಪ್ಸ್ಯಥ. ಅದರಲ್ಲೂ ಕೂಡ ಮೀನರಾಶಿಯವರಿಗೆ ಒಂದಂತಕ್ಕೆ ಹಿಂದೆಲ್ಲ ಚೆನ್ನಾಗಿತ್ತು, ನೀವೇನೂ ಕೂಡ ಮಾಡಿಕೊಂಡಿಲ್ಲ, ಇವಾಗೆಲ್ಲ ಮಾಡಬೇಕು, ಇವಾಗೆಲ್ಲ ಏನೋ ಬೆಳಿಬೇಕು, ಬಿಸ್ನೆಸ್ ಮಾಡಬೇಕು ಎಲ್ಲ ಮಾಡ್ತಾಯಿದ್ರೆ ದುಡ್ಡು ಕಾಸು ಬಹಳ ಒದ್ದಾಟ ಆಗ್ತಾಯಿದೆ ಅಲ್ವಾ. ಹಾಗಾಗಿ ಅಂತಹ ಸಮಯಕ್ಕೆ ಏನಾದ್ರು ಭಗವಂತನೇ ಅದರ ಒಂದು ರೀತಿಯಲ್ಲಿ ನಿಮ್ಗೆ ಅನುಕೂಲ ಮಾಡಿದ್ರೆ ಆಗ್ತದೆ ಅಲ್ವಾ. ಹಾಗಾಗಿ ಅದು ಆಗಬಹುದು ಅಂತೇಳಿ ಹೇಳ್ತೇನೆ. ಸೋದರರಿಂದ ಅನುಕೂಲ, ಅಣ್ಣ ತಮ್ಮ ಅಕ್ಕ ತಂಗಿಯರಿಂದ ಅನುಕೂಲ ಅಂಥೇಳಿ ಕಾಣುತ್ತದೆ. ಅನಂತರದಲ್ಲಿ ಒಂದು 5-6 ವಿಷಯದಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ನೀವು ಸ್ವಲ್ಪ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಏನೋ ಹೇಳ್ತೀರಿ ಅದರಿಂದ ಬೇಜಾರಾಗಿಬಿಡುತ್ತೆ, ಸ್ವಲ್ಪ ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕು. ಎರಡನೇದಾಗಿ ನಾವು ಏನನ್ನು ಇನ್ನೊಬ್ಬರಿಗೆ ಕೊಡ್ತೇವೆಯೋ ಅದನ್ನು ನಾವು ತಿನ್ನೋಕ್ಕಿಂತ ಇನ್ನೂ ಶ್ರೇಷ್ಠವಾಗಿರಬೇಕು. ಒಂದು ದೇವರಿಗೆ ಏನಾದ್ರು ಕೊಡುವಂತಹ ವ್ಯವಸ್ಥೆ, ಅಥವಾ ಅನ್ನದಾನ ಕೊಡುವಂಥ ವ್ಯವಸ್ಥೆ, ಅಥವಾ ಇನ್ನೊಬ್ಬರಿಗೆ ಯಾವುದಾದ್ರು ಒಂದು ಮುತ್ತೈದರಿಗೆ ಏನೋ ಒಂದು ವಸ್ತ್ರ ಕೊಡ್ತೇನೆ ಅಂತಂದರೆ ನಾವು ಉಟ್ಕೊಳ್ಳೋಕ್ಕಿಂತನೂ ಕೂಡ ಶ್ರೇಷ್ಠವಾಗಿರಬೇಕು. ಅದಕ್ಕೆ ಒಂದು ಕಡೆಗೆ ನಮ್ಮ ಪುರಾಣದಲ್ಲಿ ಹೇಳ್ತದೆ, ನಾವು ಏನು ಇನ್ನೊಬ್ಬರಿಗೂ ಕೊಡ್ತೇವೆಯೋ ದೇಶೇ ಕಾಲೇ ಚ ಜದ್ದಾನಂ ತದ್ದಾನಂ ಸಾತ್ವಿಕಂ ಸ್ಮೃತಂ ಎಂಬುದಾಗಿ ಗೀತೆಯಲ್ಲಿ ಹೇಳುತ್ತೆ. ಅರ್ಥ ಏನಂತಂದರೆ, ಇನ್ನೊಬ್ಬರಿಗೆ ನಾವು ಯಾವ ವಸ್ತುವನ್ನು ಕೊಡ್ತೇವೆಯೋ ಅದಕ್ಕಿಂತ ಇನ್ನೂ ಕೂಡ ಚೆನ್ನಾಗಿರುವಂಥದ್ದನ್ನು ಭಗವಂತ ನಮ್ಗೆ ಕೊಡ್ತಾನಂತೆ. ಹಾಗಾಗಿ ನಾವೇ ಎಷ್ಟೋ ಸಲ ನೋಡ್ತೇವೆ, ಯಾವುದೋ ಒಂದು ಸ್ವಲ್ಪ ಸರಿ ಇಲ್ಲ ಅಕ್ಕಿ, ಅದೊಂದು ದೇವಸ್ಥಾನಕ್ಕೆಲ್ಲ ಕಳಿಸ್ಬಿಡೋದು, ಹಾಗೆಲ್ಲ ಮಾಡಬೇಡಿ ದಯವಿಟ್ಟು. ಅಥವಾ ಇನ್ನೊಬ್ಬರಿಗೆ ಯಾವುದೋ ಒಂದು ಕೊಡೋದು, ವಸ್ತು ಯಾವುದೇ ಇರಬಹುದು, ಅದು ಸುಮ್ಮನೆ ಕೊಟ್ಟುಬಿಡೋಣ ಅವರಿಗೆ ವೇಸ್ಟ್ ಆಗಿದೆ ಅಂತ ಕೊಡಲಿಕ್ಕೆ ಹೋಗಬೇಡಿ. ಶುದ್ಧವಾದಂಥದ್ದು, ಸ್ವಚ್ಛವಾದಂಥದ್ದು, ನಾವು ಯಾವ ವಸ್ತ್ರವನ್ನು ಹಾಕಿಕೊಳ್ತೇವೆಯೋ ಅದಕ್ಕಿಂತನೂ ಕೂಡ ಉತ್ತಮವಾದಂಥದ್ದನ್ನು ಕೊಡಬೇಕು. ಆವಾಗ ಭಗವಂತನು ಪ್ರೀತನಾಗ್ತಾನಂತೆ. ಜನಾರ್ದನ ತನ್ನ ಮೂಲಕವಾಗಿ ನಮಗೂ ಕೂಡ ಹೆಚ್ಚಿನದಾದದ್ದನ್ನು ಕೊಡ್ತಾನೆ. ನಾವೇ ಕನಿಷ್ಠವಾದದ್ದನ್ನು ಕೊಟ್ಟರೆ ಆ ಭಗವಂತ ಇನ್ನೂ ಕೂಡ ಕನಿಷ್ಠವಾದದ್ದನ್ನು ನಮಗೆ ಭಗವಂತ ದಯಪಾಲಿಸ್ತಾನೆ. ಹಾಗಾಗಿ ನಾವು ಏನೇ ಕೊಡುವಾಗ, ಏನೇ ಇನ್ನೊಬ್ಬರಿಗೆ ವಸ್ತುವನ್ನು ಮಾಡುವಾಗ, ಅಂದರೆ ದಾನ ಮಾಡಿ ಅಥವಾ ಫ್ರೀಯಾಗಿ ಕೊಡಿ ಅಥವಾ ಸಂಕಲ್ಪ ಮಾಡಿಕೊಡಿ ಅಥವಾ ಏನೋ ಒಂದು ಅನ್ನದಾನ ಮಾಡ್ತಾ ಇದ್ರೆ ಕೊಡಿ, ನಿಮ್ಮ ಕೈಯಿಂದ ಇದನ್ನು ನಮಮ, ಇದು ಭಗವಂತ ನನ್ನದಲ್ಲ ಎಲ್ಲವೂ ನಿನ್ನದು ಹೇಳುವಂಥ ಒಂದು ಅಭಿಪ್ರಾಯವೇ ನಾವು ಕೊಡುವಂತಹದ್ದಕ್ಕೆ ಅರ್ಥ. ನ ಮಮ, ಮಮ ಅಂದರೆ ನಾನು ಅಂತ ಅರ್ಥ, ನ ಮಮ ನನ್ನದಲ್ಲ ಭಗವಂತ ಅಂಥೇಳಿ. ಹಾಗಾಗಿ ಈ ತಿಂಗಳಲ್ಲಿ ನೀವು ಏನೇನು ಕೊಡ್ತೇವೆಯೋ, ಏನೇನು ಮಾಡ್ತೀರಿಯೋ, ಎಷ್ಟೋ ಜನ ಎಜುಕೇಷನ್ ಮಾಡುವಾಗ, ವಿದ್ಯೆ ಹೇಳ್ಕೊಡುವಾಗ ಎಲ್ಲ ಕಡೆಗೂ ಕೂಡ ಕಲ್ತು ಬಿಟ್ಟರೆ ಹೇಗೆ, ನನಗಿಂತ ಮೇಲೆ ಬಿಡ್ತಾನೋ ಹೇಗೆ, ಇಂತಹ ಬಹಳ ಯೋಚನಾತ್ಮಕವಾದದ್ದು ಇರುತ್ತದೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ವ್ಯಜೇಕೃತೆ ವರ್ಧತ ಏವ ನಿತ್ಯಂ, ಭಗವಂತ ನಮಗೆ ಒಂದು ಬೊಗಸೆ ಕೊಟ್ಟಿದ್ದಾನ, ಅದರಲ್ಲಿ ಒಂದು ಕಣ ಆದರೂ ನಾವು ಕೊಡುವಂಥ ಮನಸ್ಥಿತಿ ಮಾಡಿಕೊಳ್ಬೇಕು. ಎಲ್ಲದೂ ನಾನು ಅಂಥೇಳಿ ಇಟ್ಕೊಳ್ತಾ ಹೋದರೆ ಅದಕ್ಕೆ ಹೇಳ್ತಾರಲ್ಲ, ಕಟ್ಟಿದ್ದದು ಪರರಿಗೆ ಅಂತ ಹೇಳ್ತಾರೆ, ಬಚ್ಚಿಟ್ಟದ್ದೆಲ್ಲ ಪರರಿಗೆ ಹೋಗಿಬಿಡುತ್ತಂತೆ. ಹಾಗೆ ನಮ್ಮ ಕತೆ ಆಗಿಬಿಡುತ್ತೆ. ಹಾಗೆ ನಿಮ್ಮದು ಆಗಬಾರದು ಮೀನರಾಶಿಯವರು. ಹಾಗಾಗಿ ಆದಷ್ಟು ಬೇರೆಯವರು ಶುದ್ಧವಾದಂಥ ವಸ್ತುಗಳನ್ನು ಕೂಡ ಕೊಡ್ತಾ ಬನ್ನಿ. ಅನಂತರದ ನೀರಿನಲ್ಲಿರುವಂತಹ ಕೊರತೆ ತೊಂದರೆಗಳು ಪರಿಹಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ನೀರಿನ ತೊಂದರೆಗಳೇನೋ ಬರ್ತಾ ಇತ್ತು, ಅದು ಪರಿಹಾರ ಆಗುವಂಥದ್ದು. ವಾಹನದಲ್ಲಿ ಬದಲಾವಣೆ, ಅಂದರೆ ಹಳೆ ವಾಹನಗಳಿದ್ದರೆ ಅದೆಲ್ಲ ಮಾರಾಟ ಮಾಡಿ ಹೊಸ ವಾಹನ ತರುವಂಥದ್ದು. ವಾಹನದಲ್ಲಿ ಏನೋ ಭಾಳ ಸಮಾಧಾನ, ಬಹಳ ಖುಷಿ ವಾಹನದಲ್ಲಿ. ಅಥವಾ ಏನೋ ಒಂದಷ್ಟು ಹಳೆ ವಾಹನ ಮಾರಿದ್ದೇನೆ, ದುಡ್ಡು ಬಂದಿಲ್ಲ ಅಂತ ದುಡ್ಡು ಬರುವಂಥದ್ದು. ಜಾಗದ ಬದಲಾವಣೆ ಹೇಳ್ತದೆ ಬಹಳ ಮುಖ್ಯವಾಗಿ. ಏನಾದರೂ ಬಾಡಿಗೆ ಮನೆ ಇದ್ದರೆ ಏನೋ ಸ್ವಲ್ಪ ಮನೆ ಬದಲಾವಣೆ ಮಾಡುವಂಥದ್ದು, ಇದನ್ನೆಲ್ಲ ಹೇಳ್ತದೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಬದಲಾವಣೆಗಳೇ ಇರುವುದಿಲ್ಲ ಜೀವನದಲ್ಲಿ, ಒಂದೇ ಕಡೆಗಿದ್ದು ಬೋರ್ ಆಗಿಬಿಡುತ್ತೆ ಅಲ್ವಾ. ಹಾಗಾಗಿ ಜಾಗದ ಬದಲಾವಣೆ, ಮನಸ್ಸಿನ ಬದಲಾವಣೆ, ಉದ್ಯೋಗದ ಬದಲಾವಣೆಗೆ ಇದು ಸರಿಯಾದಂಥ ಅವಕಾಶಗಳಿದೆ. ಆ ಪ್ರಯತ್ನವನ್ನು ಕೂಡ ಮಾಡಿ. ಎಲ್ಲೋ ಒಂದು ಕಡೆ ಭಾಗ್ಯ ನಿಮ್ಮ ಕೈ ಹಿಡಿತದೆ, ಹೆದರಬೇಡಿ. ಯಾಕಂದರೆ ರಾಶಿಯಲ್ಲಿ ಶುಕ್ರ ಕೂತಿದ್ದಾನೆ. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಭಾಗ್ಯ, ಎಲ್ಲೋ ಒಂದು ಕಡೆಗೆ ಲಾಭಾಂಶಗಳು ಸ್ವಲ್ಪ ಕೈ ಹಿಡಿದು ಒಂದು ಮನಸ್ಸಿಗಾದರೂ ಒಂದು ಸಮಾಧಾನ ಕೊಡುವಂತಹ ಒಂದು ಪರಿಸ್ಥಿತಿ ಆಗ್ತದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ನಮ್ಮ ಮನಸ್ಸು ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾ ಇರ್ತದೆ, ಕೆಲಸ ಕಾರ್ಯಗಳಾಗುವುದಿಲ್ಲ, ಲಾಭಾಂಶಗಳು ಸಿಗುವುದಿಲ್ಲ. ಆದರೆ ಆ ದೈವಾನುಗ್ರಹದಿಂದ ಎಲ್ಲೋ ಒಂದು ಕಡೆಗೆ ಸಮಾಧಾನ, ಮನಸ್ಸು ತೃಪ್ತಿ ಬಂದು ಎಲ್ಲೋ ಒಂದು ಕಡೆ ಲಾಭಾಂಶಗಳು ಕೂಡ ಸಿಗುತ್ತದೆ. ಮತ್ತು ಇದ್ದಕ್ಕಿದ್ದ ಹಾಗೆ ನೋಡಿ, ರಾಶಿಯಲ್ಲಿ ರಾಹು ಇದ್ದಾನೆ. ಯಾವುದೋ ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಿ ನೀವು, ಆದರೆ ಕೆಲಸ ಆಗ್ತಾ ಇಲ್ಲ, ಚಿಂತೆ ಮಾಡ್ತಾ ಇದ್ದೀರಿ ಅಂತ ಇಟ್ಕೊಳ್ತಾ ಇರಿ. ಆದರೆ ಆ ಕೆಲಸಗಳು ರಾಹುವಿಂದ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಆಗುತ್ತೆ. ಉದಾಹರಣೆಗೆ ಕಬ್ಬಿಣದ JCB ಕೆಲಸ ಮಾಡ್ತವ್ರು ಇರಬಹುದು, ಅಥವಾ ದೊಡ್ಡ ಕಾಂಟ್ರಾಕ್ಟರ್ ಇರಬಹುದು, ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳಿರಬಹುದು. ಇಂಥವರಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು ಎಲ್ಲೋ ಒಂದು ಕಡೆ ಸಿಗ್ತದೆ ನಿಮಗೆ. ಅದರಿಂದ ಮನಸ್ಸಿಗೂ ಖುಷಿಯಾಗುತ್ತೆ, ಲಾಭಾಂಶಗಳು ಕೂಡ ಸಿಗುತ್ತೆ. ಹಾಗಾಗಿ ವೃತ್ತಿ ಜೀವನಕ್ಕೆ ಬಹಳ ಒಳ್ಳೆಯದು ಅಂತೇಳಿ ಹೇಳ್ತೇನೆ. ಮತ್ತು ಬಹಳ ಮುಖ್ಯವಾಗಿ ಬಹಳ ವರ್ಷದಿಂದ ನೀವು ಒದ್ದಾಡ್ತಾ ಇರ್ತೀರಿ, ಎಲ್ಲೋ ಒಂದು ಕಡೆ ಹಣಕಾಸು ನಾನಿದ್ದಲ್ಲಿ ಬರಬೇಕು, ಎಲ್ಲೋ ಒಂದು ಕಡೆ ನಾನು ಹಣಕಾಸು ಬರ್ತಾ ಇಲ್ಲ, ಕೊಟ್ಟವರೆಲ್ಲ ಹೀಗೆ ಮಾಡ್ತಾ ಇದ್ದಾರೆ, ನನಗೆ ಬಹಳ ಮೋಸ ಮಾಡ್ತಾ ಇದ್ದಾರೆ, ಬಹಳ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರ್ತದೆ ಮೀನರಾಶಿಯವರಿಗೆ. ಹಾಗಾಗಿ ಅಂತಹ ಬಹಳ ಸಮಸ್ಯೆ, ಮೋಸ ಆಗ್ತಾ ಇರುವಂಥ ಒಂದು ಪರಿಸ್ಥಿತಿಯನ್ನು ಭಗವಂತ ಸ್ವಲ್ಪ ದೂರ ಮಾಡ್ತಾನೆ. ಇದು ಬಹಳ ಉತ್ತಮವಾದಂಥದ್ದು. ಮತ್ತು
ಕಣ್ಣಿನ ಸಂಬಂಧವಾದ ಏನಾದರೂ ತೊಂದರೆಗಳಿದ್ರೆ ಈ ತಿಂಗಳಲ್ಲಿ ಪರಿಹಾರ ಆಗ್ತದೆ ನೋಡಿ. ವಿಶೇಷವಾಗಿ ನೇತ್ರ ರೋಗ ಅಂತೇಳಿ ಹೇಳ್ತೇವೆ. ಹಾಗಾಗಿ ಅಂತಹ ನೇತ್ರ ರೋಗಗಳು ಸಮಸ್ಯೆಗಳೆಲ್ಲ ಪರಿಹಾರ ಆಗುವಂಥ ಚಾನ್ಸಸ್ಸು ಕೂಡ ಇದೆ. ಅದರ ಜೊತೆಯಲ್ಲಿ ನೋಡಿ 12ನೇ ರಾಶಿಯಲ್ಲಿರುವಂಥ ಶನಿ ನೋಡಿ, ನೀವು ಏನೇ ಮಾಡಿ ಆ ಭಗವಂತನ ಅರ್ಪಣೆ ಜಾಸ್ತಿ ಆಗ್ತದೆ. ಒಂದು ಆದಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಪ್ರದಕ್ಷಿಣೆ ಮಾಡಿ ದೇವರು ಬೇಡ್ಕೊಳ್ಳುವಂಥದ್ದು, ಮತ್ತು ಮಹಾತ್ಮರ ಆಶೀರ್ವಾದ ಸಿಗುವಂಥದ್ದು, ಇದ್ದಕ್ಕಿದ್ದ ಹಾಗೆ ನಿಮ್ಮ ಮನಸ್ಸಿಗೆ ಬಹಳ ನೆಮ್ಮದಿ ಶಾಂತ ವಾತಾವರಣಗಳು ಬರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಇದಿಷ್ಟು ನಮಗೆ ಈ ತಿಂಗಳಲ್ಲಿ ಭಗವಂತನ ನೀಡುವಂಥ ಚಾನ್ಸಸ್ ಜಾಸ್ತಿ ಇದೆ ನೋಡಿ. ಒಂದು 2-3 ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಳಿ. ಒಂದನೇದಾಗಿ ನಿಮ್ಮ ಮಕ್ಕಳ ವಿಷಯದಲ್ಲಿ ಬಹಳ ಯೋಚನೆ ಮಾಡ್ತಾ ಇರ್ತೀರಿ. ಅದು ಬಹಳ ಇಷ್ಟು ಬೇಕೋ ಅಷ್ಟು, ಯಾಕಂದರೆ ನಾವು ಜಾಸ್ತಿ ಒತ್ತಡ ಕೊಟ್ಟಷ್ಟು ಇನ್ನೂ ಕಷ್ಟವಾಗ್ತದೆ. ಅಷ್ಟು ಓದಿ ಇಷ್ಟು ಓದಿ ಅಷ್ಟು ಮಾಡಿ ಇಷ್ಟು ಮಾಡಿ ಹೇಳಿ ಇವತ್ತಿನ ಕಾಲ ಜಾಸ್ತಿ ಆದರೂ ಕೂಡ ಅವರಾಗವರು ಓದುವಂತಹ ಪ್ರಯತ್ನ ಮಾಡಬೇಕು. ಇದು ಒಂದನೇದಾಗಿ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಎಷ್ಟೋ ಸಲ ನೀವು ನಂಬಿಕೊಂಡು ದುಡ್ಡು ಕೊಡುವಂತಹ ಪ್ರಯತ್ನ ಮಾಡ್ತೀರಿ ಮೀನರಾಶಿಯವರು. ಸ್ವಲ್ಪ ಈ ತಿಂಗಳು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಹಾಗೆ ಮೂರನೇದಾಗಿ ಗೃಹಿಣಿಯರು ಮನೇಲಿರುವಂತಹ ಬೆಂಕಿ ಮೊದಲಾದಂತಹ ಗ್ಯಾಸ್ ಎಲ್ಲ ಹಚ್ಚಿ ಹೋಗಿಬಿಡುವಂಥದ್ದು, ಸ್ವಲ್ಪ ಸಮಸ್ಯೆ ಆಗುವಂಥದ್ದು, ಬೆಂಕಿಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಚಾನ್ಸಸ್ ಇದೆ. ನಾಲ್ಕನೇದಾಗಿ ಸ್ವಲ್ಪ ಜಾಸ್ತಿ ಗಾಬರಿ ಮಾಡ್ಕೊಳ್ತಾ ಇದ್ದೀರಿ. ಗಾಬರಿಯಿಂದ ನಿಮ್ಮ ಶರೀರದಲ್ಲಿ ಸ್ವಲ್ಪ ಟೆನ್ಷನ್ ಆಗುವಂಥದ್ದು, ತಲೆ ಸುತ್ತು ಬರುವಂಥದ್ದು ಹೀಗೆಲ್ಲ ಆಗುತ್ತೆ. ಇದ್ದಕ್ಕಿದ್ದಾಗ ಹಾರ್ಟ್ ಬೀಟ್ ಜಾಸ್ತಿ ಆಗೋಗ್ತದೆ. ಏನಪ್ಪ ನನಗೆ ಎದೆ ನೋವು ಬರ್ತದೆ ಹೇಳಿ ಯೋಚನೆ ಮಾಡಬಹುದು. ನೀವು ಸ್ವಲ್ಪ ಸಮಾಧಾನ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಐದನೇದಾಗಿ ಸ್ವಲ್ಪ ಈ ತಿಂಗಳಲ್ಲಿ ಪ್ಲ್ಯಾನ್ ಮಾಡಿಕೊಳ್ಳಿ. ಆ ಪ್ಲ್ಯಾನ್ ಮುಂದೆಲ್ಲ ಸಕ್ಸಸ್ಫುಲ್ ಆಗುವಂಥ ಚಾನ್ಸಸ್ ಇದೆ. ನೋಡಿ, ಮುಂದೆ 7.5 ಶನಿಯು ಕೂಡ ನಿಮಗೆ ಸ್ವಲ್ಪ ಮುಂದೆ ಹೋಗಿಬಿಡುತ್ತೆ. ನಿಮಗೆ ರಾಶಿಗೆ ಬರುವಂತಹ ಶನಿಯು ನಿಮಗಿನ್ನು ಸ್ವಲ್ಪ ಮುಂದೆ 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 ಬರ್ತಾ ಇರ್ತಾನೆ. ಹಾಗಾಗಿ ಶನಿಯ ಬದಲಾವಣೆ ಹೇಳುವಂಥ ಜೀವನದಲ್ಲಿ ಬಹಳ ಬದಲಾವಣೆಗಳನ್ನು ಕೊಡುತ್ತೆ. ಕಷ್ಟ, ನಷ್ಟ, ದುಃಖ ಇವೆಲ್ಲವೂ ಕೂಡ ಬಹಳ ಬದಲಾವಣೆಗಳನ್ನು ಕೂಡ ಕೊಡುತ್ತೆ. ಈ ತಿಂಗಳಲ್ಲಿ ಏನಾದರೂ ಪೂಜೆ ಪುನಸ್ಕಾರ ಮಾಡಿ ಅಂತಂದರೆ 6ನೇ ತಾರೀಕು 24ನೇ ತಾರೀಕು ಬಹಳ ಪ್ರಶಸ್ತವಾಗಿದೆ ಅಂತೇಳಿ ಹೇಳಬಹುದು. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ, ಬಹಳ ಮುಖ್ಯವಾಗಿ ನೋಡಿ, ದುಃಖ ಚಿಂತೆ ಇರುವಂಥ ವ್ಯಕ್ತಿಗಳು ಪೂರ್ವಾಭಾದ್ರ ನಕ್ಷತ್ರ 4ನೇ ಪಾದ ನೀವು ಪ್ರತಿನಿತ್ಯವೂ ಕೂಡ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತದೆ ಕೇಳಿದ್ರೆ ಸಂಧ್ಯಾಕಾಲದಲ್ಲಿ, ಅಂದರೆ ಸೂರ್ಯ ಉದಯ ಬೆಳಗ್ಗೆ ಆಗ್ತೇನೆ, ಸೂರ್ಯ ಅಸ್ತ ಆಗುವಂತಹ 20 ನಿಮಿಷ ಮುಂಚೆ ಅಶ್ವಿನಿ ಹೇಳುವಂತಹ ದೇವತೆಗಳು ನಮಗೆ ತಥಾಸ್ತು 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 ಹೇಳ್ತಾ ಇರ್ತಾರೆ ಅಂತ. ಹಾಗಾಗಿ ನೀವು ಎಲ್ಲೇ ಇರಿ, ಏನೇ ಮಾಡ್ತಾ ಇರಿ, ಭಗವಂತನಲ್ಲಿ ಬೇಡ್ಕೊಳ್ಳಿ, ಜ್ಞಾಪಕ ಮಾಡಿಕೊಳ್ಳಿ. ಸಾಮಾನ್ಯ 6:20, 6 ಗಂಟೆ, 6:45 ಹೀಗೆಲ್ಲ ಸೂರ್ಯ ಅಸ್ತ ಆಗ್ತದೆ ಸಾಯಂಕಾಲ. ಆ ಸೂರ್ಯಾಸ್ತ ಆಗುವ ಮುಂಚೆ ಒಂದು 20 ನಿಮಿಷ ಮುಂಚೆ ನೀವು ಭಗವಂತನನ್ನು ಬೇಡ್ಕೊಳ್ಳಿ. ಸಂಧ್ಯಾಕಾಲ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ನೀವು ಏನು ಬೇಡ್ಕೊಂಡ್ರು ಕಷ್ಟ ಇದೆ, ಭಗವಂತನನ್ನು ಪರಿಹಾರ ಮಾಡು, ನನಗೇನೋ ಒಂದು ವ್ಯವಹಾರ ಆಗಬೇಕು, ಅನುಕೂಲ ಆಗುವಂಗೆ ಮಾಡು ಅಂತೇಳಿ ಬೇಡ್ಕೊಂಡು ನೋಡಿ. ನೀವು ಆ ದೈವಾನುಗ್ರಹದಿಂದ ತಥಾಸ್ತು ಹೇಳುವಂತಹ ಅಶ್ವಿನಿ ದೇವತೆಗಳು ನಿಮ್ಗೆ ಅನುಗ್ರಹ ಮಾಡ್ತಾರೆ. ಇನ್ನು ಉತ್ತರಾಭಾದ್ರ ನಕ್ಷತ್ರದವರು ಗುರುನಾಮಸ್ಮರಣೆ ಮಾಡಿ, ಗುರು ಚರಿತ್ರೆ ಪಾರಾಯಣೆ ಮಾಡಿ, ಇಷ್ಟಾಗುತ್ತೋ ಅಷ್ಟು ಅತ್ತೀವರವನ್ನು ಪ್ರದಕ್ಷಿಣೆ ಮಾಡಿದ್ರಿಂದ ಭಾಳ ಶುಭವಾಗುತ್ತೆ, ಮಂಗಲವಾಗುತ್ತೆ. ಇನ್ನು ರೇವತಿ ನಕ್ಷತ್ರದವರು ನೋಡಿ, ಹುಣ್ಣಿಮೆ ಇದೆ, 13ನೇ ತಾರೀಕಿಗೆ ಹುಣ್ಣಿಮೆ ಇದೆ. ಆ ದಿವಸ ಸ್ವಲ್ಪ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು, ಸತ್ಯನಾರಾಯಣ ದೇವರು ಬೇಡಿಕೊಳ್ಳುವಂಥದ್ದು, ಹೀಗೆಲ್ಲ ಆದರೂ ಒಂದಷ್ಟು ಮಾಡ್ತಾ ಬನ್ನಿ. ಅದರಿಂದನೂ ಕೂಡ ಸ್ವಲ್ಪ ಲಾಭಾಂಶಗಳು, ಸಮಾಧಾನಗಳು ಕೂಡ ಸಿಗುತ್ತೆ. ಇದಿಷ್ಟು ಮಾಡಿ ನಿಮಗೆ ನೋಡೋಣ, ಈ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ದೈವಾನುಗ್ರಹವಾಗಲಿ ಅಂತೇಳಿ ಭಗವಂತನಲ್ಲಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.